ಬದುಕು ಅಮೂಲ್ಯ. ಮಾನವನ ಜೀವನ ಬಹಳ ಅಮೂಲ್ಯವಾದದ್ದು, ಬಹಳ ದುರ್ಲಭ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ ಅದನ್ನು ವೃಥಾ ಮಾಡಬಾರದು. ಅದು ಬಿಹಾರ ದೇಶ, ಬುದ್ಧ ಭಗವಾನ್ ಇದ್ದಂತಹ ಪ್ರದೇಶ. ಅವರು ಎಲ್ಲಿದ್ದರೆ ಅಲ್ಲಿ ಪ್ರಶಾಂತವಾದ ವಾತಾವರಣ ಇರ್ತಾ ಇರುತ್ತೆ. ಇದರಿಂದ ಯಾರು ಅವರ ಬಳಿಗೆ ಹೋದರೂ ಶಾಂತಿಯನ್ನು ಪಡೀತಾ ಇರ್ತಾರೆ. ಒಂದು ನದಿ ಹರಿತಾ ಇರುತ್ತೆ. ನದಿಯ ಎರಡೂ ಕಡೆಗಳಲ್ಲಿಯೂ ಒಂದೊಂದು ರಾಜ್ಯವಿತ್ತು. ನದಿಯು ಸದಾ ನೀರಿನಿಂದ ತುಂಬಿ ಹರಿತಾ ಇರುತ್ತೆ. ಇದರಿಂದ ಗಿಡ ಮರಗಳು ಸಮೃದ್ಧವಾಗಿ ಬೆಳೀತಾ ಇದ್ದಿದ್ದರಿಂದ ಮಳೆಯೂ ಚೆನ್ನಾಗಿ ಬರ್ತಾ ಇರುತ್ತೆ. ಅದರಿಂದ ಆಹಾರವೂ ಚೆನ್ನಾಗಿತ್ತು. ಜನರು ಸುಖವಾಗಿದ್ದರು. ಒಂದು ಸಲ ಎರಡೂ ರಾಜ್ಯದ ಜನರಿಗೆ ನೀರಿಗಾಗಿ ಜಗಳ ಪ್ರಾರಂಭವಾಗತ್ತೆ. ಎರಡೂ ರಾಜ್ಯದ ಜನರು ಆ ನದಿಯ ನೀರು ತಮಗೇ ಸೇರಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ನದಿಯು ಪ್ರಶಾಂತವಾಗಿ ಹರಿತಾ ಇರುತ್ತೆ. ತನ್ನ ಕೆಲಸವನ್ನು ಮಾಡುತ್ತಾ ಗಿಡ ಮರಗಳನ್ನು ಬೆಳೆಸ್ತಾ ಇರುತ್ತೆ. ಎಲ್ಲಿಂದಲೋ ಹರಿದು ನೀರು ಬರ್ತಾ ಇರುತ್ತೆ. ಎಷ್ಟೋ ವರ್ಷಗಳಿಂದಲೂ ಹರಿತಾ ಇರುತ್ತೆ. ಆದರೆ ಎರಡೂ ರಾಜ್ಯದ ಜನತೆ ಆ ನದಿಯ ನೀರಿನ ಒಡೆತನ ತಮಗೆ ಇರಬೇಕು ಅಂತ ಅಂದ್ಕೊಳ್ತಾರೆ. ಯುದ್ಧ ಮಾಡಿ ಗೆದ್ದಾದರೂ ಪಡ್ಕೊಳ್ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ. ಎರಡೂ ಕಡೆಯವರು ನದಿಯ ಎರಡೂ ಕಡೆಗಳಲ್ಲಿ ತಮ್ಮ ಸೈನ್ಯವನ್ನು ತಂದು ನಿಲ್ಲಿಸ್ತಾರೆ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಆಗ ವಿಷಯ ತಿಳಿದ ಬುದ್ಧನು ಅಲ್ಲಿಗೆ ಬರ್ತಾನೆ. ಇಷ್ಟು ವರ್ಷಗಳು ನೀರನ್ನು ಕೊಟ್ಟ ನದಿಗಾಗಿ ಹೋರಾಟಕ್ಕೆ ಸಿದ್ಧವಾಗಿರ್ತಾರೆ. ಬುದ್ಧನು ಇಬ್ಬರು ರಾಜರು, ಮಂತ್ರಿಗಳು ಎಲ್ಲರನ್ನೂ ಕರೆಸ್ತಾನೆ. ಕೇಳ್ತಾನೆ, ಇಷ್ಟು ವರ್ಷಗಳು ಇದು ಯಾರಿಗೆ ಸೇರಿತ್ತು? ನೀವು ಜನಿಸುವ ಮೊದಲಿನಿಂದಲೂ ಇದು ಇತ್ತು. ನಿಮ್ಮ ರಾಜ್ಯಗಳು ಇರಲಿಲ್ಲ, ಆಗಲೂ ನದಿ ಇತ್ತು. ಅದು ಎಷ್ಟೊಂದು ಜೀವಿಗಳಿಗೆ ನೀರನ್ನು ಕೊಟ್ಟಿದೆ, ಎಷ್ಟೊಂದು ಹಸಿರು ಗಿಡಗಳಿಗೆ ಆಸರೆಯಾಗಿದೆ. ಹೀಗಿರುವಾಗ ಅದು ನಮ್ಮದು ಅಂತ ಹೇಗೆ ಹೇಳ್ತೀರಾ? ಒಂದು ಹರಿಯುವ ನದಿಗಾಗಿ ನಿಮ್ಮ ಜೀವನವನ್ನು ಕೊಡಲು ಸಿದ್ಧರಾಗಿರುವಿರಿ. ಇದು ಸರಿಯೇ? ನಿಮ್ಮ ಜೀವನದ ಬೆಲೆ ತಿಳಿದಿದೆಯೇ ಅಂತ ಕೇಳ್ತಾನೆ. ಇದು ಹರಿಯುವ ನದಿ, ನಿಂತ ನೀರಲ್ಲ. ಈಗ ನಿಮ್ಮ ರಕ್ತದಿಂದ ಆ ನೀರೆಲ್ಲವೂ ರಕ್ತಮಯವಾಗುತ್ತೆ ಅಂತ ಹೇಳ್ತಾನೆ. ಆಗಲೂ ಆ ನೀರು ನಿಮ್ಮದಾಗುವುದಿಲ್ಲ ಅಂತ ಹೇಳ್ತಾನೆ. ಆಗ ರಾಜರು, ಮಂತ್ರಿಗಳು ಎಲ್ಲರೂ ಆಲೋಚಿಸ್ತಾರೆ. ಬುದ್ಧನ ಮಾತುಗಳ ಬಗ್ಗೆ ಚಿಂತಿಸ್ತಾರೆ. ಯುದ್ಧ ನಿಲ್ಲುತ್ತೆ. ಎಲ್ಲರಿಗೂ ಬಹಳ ಸಂತೋಷವಾಗತ್ತೆ. ನಾವು ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳಲು ಪ್ರಾಣವನ್ನು ಪಣವಾಗಿಡಬೇಕು. ಎಲ್ಲವೂ ಕ್ಷಣಿಕ, ಅದನ್ನು ತಿಳಿದುಕೊಂಡು ಬದುಕನ್ನು ಸಾಗಿಸಬೇಕು. ನಿಸರ್ಗ ನಿರ್ಮಾಣ ಮಾಡಲಾಗದಂತಹ ಸಂಪತ್ತನ್ನು ಕೊಟ್ಟಿದೆ. ಅದನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಷ್ಟೊಂದು ಅಮೂಲ್ಯವಾದದ್ದು. ಅದನ್ನು ನಾಶ ಮಾಡಬಾರದು.